ಶು ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारती जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳ ಕಳೆದ 2 ವಾರಗಳಲ್ಲಿ ಕೆಲವು ಅನಿವಾರ್ಯ ಆಗಿರುವಂತಹ ಕಾರಣಗಳಿಂದ ನಾವು ಶ್ರೀಮದ್ ಭಾಗವತ ಕಥಾ ಭಾಗವನ್ನ ಮುಂದುವರಿಸಲಿಕ್ಕಾಗಲಿಲ್ಲ. ಪಾಠಗಳೇನೋ ನಡೆದವು, ಆದರೆ ಕಥಾಭಾಗ ಮುಂದುವರೆದಿರಲಿಲ್ಲ. ಒಂದು ರೀತಿ ಪ್ರಶ್ನೋತ್ತರಗಳು, ಆಮೇಲೆ ಭೀಮಾಶಂಕರ ಜೋಶಿಯವರ ಭಾಗವತದ ಪುರಾಣದ ಲಕ್ಷಣಗಳು, ಪುರಾಣದ ವಿಷಯ, 10-12 ಸ್ಕಂದದ ಒಂದು ಸಾರಾಂಶದ ರೂಪದಲ್ಲಿ ಹೇಳುವಂತಹದ್ದು, ಆ ಎಲ್ಲ ವಿಚಾರಗಳು ಸತ್ಸಂಗದ ನಮ್ಮ ಯಾವ ಉದ್ದೇಶ ಇತ್ತು, ಭಾಗವತ ಜಿಜ್ಞಾಸು ಗ್ರಂಥದ ಮುಖ್ಯ ಉದ್ದೇಶ ಏನಿತ್ತು ಈ ಗುಂಪಿನದ್ದು, ಆ ಉದ್ದೇಶಕ್ಕೆ ಸರಿಯಾಗಿಯೇ ನಡ್ಕೊಂಡು, ಆದ್ರಿಂದ ವಿಷಯದಿಂದ ಬಹಳ ದೂರ ಹೋಗಿದ್ದೀವಿ, ಮರ್ತು ಹೋಗಿದ್ದೀವಿ ಅನ್ನುವಂತಹ ಭಾವನೆ ಏನಿರ್ಲಿಕ್ಕಿಲ್ಲ ಅಂದ್ಕೊಳ್ತೇವೆ. ನಾವು ಕಳೆದ ಪಾಠ ಮುಗಿಸಿದಾಗ ರಾಮಾವತಾರದ ಕಥೆಯನ್ನ ಮುಗಿಸಿದ್ವಿ. ಮುಂದೆ ಇಕ್ಷ್ವಾಕು ವಂಶದ ಕಥೆ, ಅದರಲ್ಲಿ ನಿಮಿ ಅಂತ ಒಬ್ಬ ಪ್ರಸಿದ್ಧ ರಾಜ, ಅವನ ಕಥೆಯನ್ನು ನಾವು ಇವಾಗ ನೋಡಲಿದ್ದೇವೆ. 12ನೇ ಅಧ್ಯಾಯ, 9ನೇ ಸ್ಕಂದದಲ್ಲಿದ್ದೇವೆ. 12ನೇ ಅಧ್ಯಾಯ. ಶ್ರೀ ಶುಕರ್ ಹೇಳ್ತಾರೆ, ಶ್ರೀ ಶುಕ ಉವಾಚ ಕುಶಸ್ಯ ಚಾಥಿತಸ್ತಸ್ಮಾನ್ ನಿಷಧಸ್ತತ್ಸುತೋ ನಭಃ ಪುಂಡರೀಕೋತ ಯತ್ಪುತ್ರಃ ಕ್ಷೇಮಧನ್ವಾಭವತ್ ತತಃ. ಈ ಅಧ್ಯಾಯದಲ್ಲಿ ಹೆಚ್ಚು ಕಡಿಮೆ ಅರ್ಧ ಅಧ್ಯಾಯದಕ್ಕಿಂತಲೂ ಹೆಚ್ಚು ಭಾಗ ಬರೀ ಇವ್ರ ಮಗ ಇವನು, ಇವ್ರ ಮಗ ಇವನು ಅನ್ನುವಂತಹ ರೀತಿಯಲ್ಲಿ ಲಿಸ್ಟ್ ಕೊಡಲಾಗಿದೆ. ಅಲ್ಲಿ ನಾವು ಯೋಚನೆ ಮಾಡಿ ತಿಳಿದುಕೊಳ್ಳುವಂತಹದ್ದು ಅನ್ನುವಂತಹದ್ದು ಏನಿಲ್ಲ, ಬರೀ ಮಾಹಿತಿ ನೆನಪಲ್ಲಿ ಇಟ್ಕೊಳ್ಬೇಕು ಹೆಸರುಗಳನ್ನು. ಆದರೂ ಪುರಾಣ ಕಾಲದಲ್ಲಿ, ಭಾಗವತದ ಕಾಲದಲ್ಲಿ, ಮಹಾಭಾರತ ಸಂದರ್ಭದಲ್ಲಿ ಹೆಸರುಗಳು, ಮನುಷ್ಯರ ಹೆಸರುಗಳು ಹೇಗಿರ್ತಿದ್ವು ಅನ್ನೋದನ್ನ ನಮಗೆ ನೋಡೋದಕ್ಕೆ, ಕೇಳೋದಕ್ಕೆ ಸಿಗುತ್ತೆ. ಆ ಕಾರಣದಿಂದ ಆ ಎಲ್ಲಾ ಹೆಸರುಗಳನ್ನು ಒಂದು ಬಾರಿ ಸುಮ್ಮನೆ ಹೆಸರು ಕಿವಿ ಮೇಲೆ ಬೀಳಿ ಅಂತ ಉದ್ದೇಶದಿಂದ ಹೇಳ್ತಾ ಹೋಗ್ತೇನೆ. ಪ್ರಸಿದ್ಧವಾಗಿ ಎಲ್ರಿಗೂ ಗೊತ್ತಿರುವಂತೆ ರಾಮನಿಗೆ ಕುಶ ಮತ್ತು ಲವ ಎನ್ನುವಂತಹ ಅವಳಿ ಮಕ್ಕಳು. ಮುಂದೆ ಕುಶನ ಸಂತಾನ, ಅವನ ಮಗ ಅತಿಥಿ, ಅತಿಥಿಯ ಮಗ ನಿಷಧ, ನಿಷಧನ ಮಗ ನಭ, ನಭನ ಮಗ ಪುಂಡರೀಕ, ಪುಂಡರೀಕನ ಮಗ ಕ್ಷೇಮಧನ್ವ,
ಕ್ಷೇಮಧನ್ವನ ಮಗ ದೇವಾನೀಕ. ದೇವಾನೀಕನಿಗೆ ಅನೀಹ ಅನ್ನುವಂತಹ ಒಬ್ಬ ಮಗ. ಆ ಅನೀಹನ ಮಗ ಪಾರಿಯಾತ್ರ. ಪಾರಿಯಾತ್ರನ ಮಗ ಬಲಸ್ಥಲ. ಆ ಬಲಸ್ಥನಿಗೆ ವಜ್ರನಾಭ ಎಂಬ ಹೆಸರಿನ ಮಗ. ವಜ್ರನಾಭನಿಗೆ ಖಗಣ. ಖಗಣ ಅವನ ಹೆಸರು ಎನ್ನುವಂತಹ ಮಗ. ಆ ಖಗಣನ ಮಗ ವಿಧೃತಿ. ವಿಧೃತಿಯ ಮಗ ಹಿರಣ್ಯನಾಭ. ಇವನು ಹಿರಣ್ಯನಾಭನು ಪೂರ್ವಮೀಮಾಂಸಾ ಶಾಸ್ತ್ರದ ಪ್ರವರ್ತಕರಾಗಿರುವಂತಹ ಜೈಮಿನಿಯ ಅವರ ಶಿಷ್ಯನೂ ಆಗಿದ್ದನು. ಈ ಹಿರಣ್ಯನಾಭನು ಯಾಜ್ಞವಲ್ಕ್ಯ ಮಹರ್ಷಿಯ ಒಂದು ರೀತಿ ಅವರ ಗುರುಗಳಲ್ಲಿ ಅಂದ್ರೆ ವೇದಾಧ್ಯಯನದ ಗುರು, ವೇದಾಂತಾಧ್ಯಯನದ ಗುರು ಅನ್ನುವಂತಹ ಅರ್ಥ ತೆಗೆದುಕೊಂಡಾಗ ವೇದಾಂತದ ಅಧ್ಯಯನ ಮಾಡಿಸುವಂತಹ ಗುರು ಈ ಹಿರಣ್ಯನಾಭರು ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ. ಯಾಜ್ಞವಲ್ಕ್ಯ ಮಹರ್ಷಿಗಳು ಈ ಹಿರಣ್ಯನಾಭನಿಂದಲೇನೆ ಆಧ್ಯಾತ್ಮ ಯೋಗ ಎನ್ನುವಂತಹ ನಾವು ಯಾವುದನ್ನು ವೇದಾಂತ ಅಂತ ಹೇಳ್ತೀವಿ ಅದನ್ನು ಅವರು ಅಧ್ಯಯನ ಮಾಡಿದ್ದು ಎನ್ನುವಂತಹ ಮಾಹಿತಿ ಇದರಲ್ಲಿ ಸಿಗ್ತದೆ. ಈ ಹಿರಣ್ಯನಾಭನ ಮಗ ಪುಷ್ಯ. ಪುಷ್ಯನ ಮಗ ಧ್ರುವಸಂಧಿ. ಧ್ರುವಸಂಧಿಯ ಮಗ ಸುದರ್ಶನ. ಸುದರ್ಶನ ಮಗ ಅಗ್ನಿವರ್ಣ. ಹೀಗೆ ಸುಮಾರು 60 ಹೆಸರುಗಳು ನಾವು ಅದರಲ್ಲಿ ನೋಡ್ತೇವೆ. ಕೊನೆಗೆ ಪ್ರಸೇನಜಿತ್ ಎನ್ನುವಂತಹ ಮಗನವರೆಗೂ ತಂದು ನಿಲ್ಲಿಸ್ತಾರೆ. ಅಲ್ಲ, ಪ್ರಸೇನಜಿತ್ತನ ಮಗ ಬೃಹದ್ಬಲ. ಬೃಹದ್ಬಲನ ಮಗ ತಕ್ಷಕ. ಅಲ್ಲ, ಪ್ರಸೇನಜಿತ್ತನ ಮಗ ತಕ್ಷಕ, ತಕ್ಷಕನ ಮಗ ಬೃಹದ್ಬಲ. ಸಂಸ್ಕೃತದ ಶ್ಲೋಕಗಳಲ್ಲಿ ವಿಭಕ್ತಿ ಬಹಳ ಮಹತ್ವದ್ದಾಗತ್ತೆ. ವಿಭಕ್ತಿ ದ್ವಿತೀಯ ಮತ್ತು ಪ್ರಥಮ ವಿಭಕ್ತಿಗಳಲ್ಲಿ ಇವನ ಮಗ ಇವನು ಅಂತ ಷಷ್ಠಿ ಪ್ರಥಮ ವಿಭಕ್ತಿ ಹೇಳುವಾಗ ನಾವು ಅನ್ವಯ ತಪ್ಪು ಮಾಡಿದ್ರೆ ತಂದೆಯನ್ನು ಮಗನಾಗಿ ಮಾಡ್ತೇವೆ, ಮಗನನ್ನ ತಂದೆಯಾಗಿ ಮಾಡ್ತೇವೆ. ನನಗೆ ಈ ಒಂದು ಕ್ಷಣ ಹಾಗೆ ಆಯ್ತು. ತಕ್ಷಕನ ಮಗ ಬೃಹದ್ಬಲ. ಆ ಬೃಹದ್ಬಲ ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯುವಿನಿಂದ ಸಂಹಾರವಾದವನು ಅನ್ನುವಂತಹ ಮಾಹಿತಿ ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಹೇಳುವಂತವರಾಗ್ತಾರೆ. ಅಂದ್ರೆ ರಾಮನ ಕಾಲದಿಂದ ಮಹಾಭಾರತದವರೆಗಿನ ಹೆಸರುಗಳನ್ನ ನಾವಿಲ್ಲಿ ಸುಮಾರು 60, 62, 63 ಹೆಸರುಗಳವರೆಗೆ ಇದ್ದಾವೆ. ಅಲ್ಲಿವರೆಗೂ ನಾವು ಹೆಸರುಗಳನ್ನು ಈ ಅಧ್ಯಾಯದಲ್ಲಿ ನಾವು ಗಮನಿಸಬಹುದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ಅಂತ ನಾವು ಯಾವಾಗ ನಮ್ಮ ಕಣ್ಣೆದುರು ಇಟ್ಕೊಳ್ತೇವೆಯೋ, ಈ ಆಧುನಿಕ ಶಿಕ್ಷಣದಲ್ಲಿ ಬೆಳೆದಂತಹ ನಾವು, ಶಿಕ್ಷಣ ಪದ್ಧತಿಯಲ್ಲಿ ಬೆಳೆದಂತಹ ನಾವು ಇತಿಹಾಸ ಅಂತ ಹೇಳಿದಾಗ ನಮಗ್ ಶುರುವಾಗುವಂತಹ ಇತಿಹಾಸ ಬೈಬಲ್ ಶುರುವಾದಾಗಿಂದಲೇನೆ, ಅದಕ್ಕಿಂತ ಮುಂಚೆ ಏನೇ ಇರಲಿಲ್ಲ ಅನ್ನೋ ರೀತಿಯಲ್ಲಿಯೇನೆ ನಮಗೆ ತಲೆಯಲ್ಲಿ, ನಮಗೆ ಅರಿವಿಲ್ಲದಂತೆ ನಮ್ಮ ತಲೆಯಲ್ಲಿ ತುಂಬ ಹಾಕಿದ್ದಾರೆ. ಆ ಕಾರಣದಿಂದಲೂ ಅಂದ್ರೆ ನಮ್ಮ ಈ ಭಾರತ ಮಣ್ಣಿನಲ್ಲಿ ಈ ಹಿಂದೆ ಎಷ್ಟೆಷ್ಟೋ ವರ್ಷಗಳ, ಸಾವಿರ ವರ್ಷಗಳ ಹಿಂದೆ ಭೂಮಂಡಲವನ್ನು ಆಳಿದಂಥವ್ರು, ಬರೀ ಆಳಿದಂಥವ್ರಲ್ಲ. ಇನ್ನೂ ಒಂದು ವಿಶೇಷ ಗಮನಿಸಿ, ಆಧುನಿಕ ಇತಿಹಾಸ ಅದು ಕೇವಲ ಪೊಲಿಟಿಕಲ್ ಹಿಸ್ಟ್ರಿ ಅಷ್ಟೇ ಇರುತ್ತೆ. ಆದರೆ ಪುರಾಣಗಳಲ್ಲಿ ಪೊಲಿಟಿಕಲ್ ಹಿಸ್ಟ್ರಿ ಜೊತೆಗೆ ಸ್ಪಿರಿಚುವಲ್ ಹಿಸ್ಟ್ರಿ, ಆಮೇಲೆ ಸಾಹಿತ್ಯದ ಇತಿಹಾಸ, ಬೇರೆ ಬೇರೆ ವಿದ್ಯೆಗಳ ಇತಿಹಾಸ, ಯೋಗದ ಇತಿಹಾಸ, ಹಾಗೆ ಶಿಲ್ಪಕಲೆ ಇತಿಹಾಸ, ಹೀಗೆ ಬೇರೆ ಬೇರೆ ವಿದ್ಯೆಗಳ ಇತಿಹಾಸ ಎಲ್ಲವನ್ನು ನಾವು ಪುರಾಣಗಳಲ್ಲಿ ನೋಡುವಂಥವ್ರಾಗ್ತೇವೆ. ಹೆಸರುಗಳು ಇದಾವೆ, ಇವ್ರ ಮಗ ಅನ್ನುವಂಥದ್ದು ಸ್ಪಷ್ಟವಾಗಿ ಹೆಸರುಗಳು ಇದಾವೆ. ಆಮೇಲೆ ಪುರಾಣಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡುವಂತಹದ್ದಾದ್ರೆ ಅಲ್ಲಲ್ಲಿ ಪುರಾಣಗಳು
ಮನ್ವಂತರಗಳ ಹೆಸರುಗಳು ಕೊಟ್ಟಿದ್ದಾವೆ, ಯುಗದ ಹೆಸರುಗಳನ್ನ ಹೇಳಿದ್ದಾವೆ. ಈ ಎಲ್ಲವನ್ನು ನಾವು ಒಟ್ಟಾರೆಯಾಗಿ ಜೋಡಿಸಿ ನೋಡಿದ್ದಾದ್ರೆ ಬಹಳ ದೊಡ್ಡ ಮಟೀರಿಯಲ್ ಇದೆ. 18 ಪುರಾಣಗಳು ಅನ್ನುವಂಥದ್ದಾದ್ರೆ ಬಹಳ ದೊಡ್ಡದಾಗುತ್ತೆ. ಆ ಎಲ್ಲವನ್ನೂ ನೆನಪಲ್ಲಿಟ್ಟುಕೊಂಡು ಅದೊಂದು ಕ್ರೋನೋಲಜಿ ತಯಾರು ಮಾಡೋದು ಅನ್ನುವಂಥದ್ದು ಬಹಳ ಕಷ್ಟದ ಕೆಲಸವೇನೆ, ನಿಜವೇನೆ. ಆದರೆ ಆ ಕೆಲಸ ನಡೀತಾ ಇದೆ. ಮುಂದೊಂದು ದಿವಸ ಪುರಾಣದ ಆಧಾರದ ಮೇಲೆ ಭಾರತೀಯ ಇತಿಹಾಸವನ್ನ ತಯಾರು ಮಾಡುವಂತಹ ಅಥವಾ ಭಾರತೀಯ ಇತಿಹಾಸವನ್ನ ಮಕ್ಕಳಿಗೆ ಕಲಿಸುವಂತಹ ಇತಿಹಾಸ ಪಠ್ಯಪುಸ್ತಕಗಳು ಬಂದ್ರೂನು ಆಶ್ಚರ್ಯ ಇಲ್ಲ, ಬರಬಹುದು ಅನ್ನುವಂತಹ ದೃಢವಾದ ನನ್ನ ನಂಬಿಕೆ. ಇಷ್ಟು ಡೀಟೇಲ್ ಆಗಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ಯಾವ್ಯಾವ ಹಿಂದಿನ ಯುಗಗಳಲ್ಲ, ಮನ್ವಂತರಗಳು, ಆ ಮನ್ವಂತರಗಳಲ್ಲ, ಅದರ ಹಿಂದಿನ ಕಲ್ಪಗಳು, ಕಲ್ಪಾಂತರಗಳಿಂದಲೂ ಹೆಸರುಗಳನ್ನು ಕೊಟ್ಟುಕೊಂಡು ಬಂದಿದ್ದಾರಲ್ಲ, ಅದನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಅದರ ಬಗ್ಗೆ ಕ್ರೊನೋಲಜಿಯನ್ನು ನಿರ್ಧಾರ ಮಾಡೋದಕ್ಕೆ ಕೆಲಸಗಳು ಆಗಬೇಕು. ಎಲ್ಲಿ ಹೇಳಿದ್ದೆಲ್ಲವೂ ಸಂಪೂರ್ಣವಾಗಿ ಆಸ್ ಇಟ್ ಈಸ್ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಕೆಲವು ಪ್ರಕ್ಷಿಪ್ತ ವಿಷಯಗಳಿರ್ತವೆ, ಕೆಲವು ಹೆಸರುಗಳು ರಿಪೀಟ್ ಆಗಿರ್ತವೆ, ಕೆಲವುಗಳು ಕ್ಲಾಸಿಫೈಡ್ ಆಗಿ ಬರೆದಿರೋದಿಲ್ಲ, ಯಾವ್ದಾವುದೋ ವಿಷಯದ ಸಂದರ್ಭದಲ್ಲಿ ಯಾವ್ದಾವುದೋ ವಿಷಯಗಳನ್ನು ಹೇಳಿರ್ತಾರೆ. ಈ ಥರದ್ದೆಲ್ಲ ಚಾಲೆಂಜಸ್ಗಳು ಇರ್ತವೆ. ಆದರೂ ನಾವು ಈ ಹೆಸರುಗಳಲ್ಲಿ ಪಟ್ಟಿಯನ್ನು ನೋಡಿದಾಗ ನಮ್ಮ ಇತಿಹಾಸ ಅದು ಎಷ್ಟು ಉದ್ದದಿಂದ ಅನೂಚಾನವಾಗಿ ನಡೆದುಕೊಂಡು ಬಂದಿದೆಯಲ್ಲ ಅನ್ನುವಂತಹ ಆಶ್ಚರ್ಯ ನನಗಾಯ್ತು. ಅದನ್ನು ತಮ್ಮದಲ್ಲಿ ಹಂಚಿಕೊಂಡು ಈಗ ಮುಂದೆ ನಾವು ನಿಮಿ ಅನ್ನುವಂತಹ ರಾಜನ ವಂಶದಕ್ಕೆ ಬರ್ತೇವೆ. ಇಕ್ಷ್ವಾಕು ವಂಶ ಬೃಹದ್ಬಲನವರೆಗೆ ಇಕ್ಷ್ವಾಕು ವಂಶದ ಇದನ್ನು ಮುಗಿಸಿ ಸೂರ್ಯವಂಶೀಯರಲ್ಲಿಯೇನೆ ಇಕ್ಷ್ವಾಕು ವಂಶದ ಸಮಾಪ್ತಿ ಅಲ್ಲಿವರೆಗೂ ಬೃಹದ್ಬಲನವರೆಗೆ ಹೇಳಿ, ಆಮೇಲೆ ಕಲಿಯುಗದ ಪ್ರಾರಂಭದಲ್ಲಿ ಸುಮಿತ್ರ ಎಂಬ ಹೆಸರಿನ ರಾಜನವರೆಗೆ ಇಕ್ಷ್ವಾಕು ವಂಶ ಮುಂದುವರೆದಿತ್ತು. ಆದರೆ ಅವರು ಪ್ರಧಾನವಾದ ಅಥವಾ ಕಥಾ ನಾಯಕರಾಗಿ ಮುಂದುವರಲಿಲ್ಲ, ವಂಶ ಮುಂದುವರೆದಿತ್ತು ಅನ್ನುವಂತಹ ಒಂದು ಮಾತನ್ನು ನಾವಿಲ್ಲಿ ಗಮನಿಸಬಹುದು. ಮಹಾಭಾರತದಲ್ಲಿಯೇನೆ ಒಂದು ಕಡೆ ಬರುತ್ತೆ, ಕಲಿಯುಗದಲ್ಲಿ ಎಲ್ಲಾ ಕ್ಷತ್ರಿಯ ವಂಶಗಳು ಸಂಕರಗಳಾಗಿ, ವರ್ಣಸಂಕರವಾಗಿ ನಿಜವಾದ ಕ್ಷತ್ರಿಯ ಅನ್ನುವಂತಹದ್ದು ಯಾವ ಅಂಶವೂ ಉಳಿದಿರೋದಿಲ್ಲ ಅನ್ನುವಂತಹ ಮಾತನ್ನು ನಾವು ಮಹಾಭಾರತದಲ್ಲಿ ನೋಡ್ತೇವೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಕಲಿಯುಗದ ಪ್ರಾರಂಭದಲ್ಲಿ ಇವೆಲ್ಲ ಆಗೋಯ್ತು ಅನ್ನುವಂಥ. ಆದ್ರೂ ತ್ರೇತಾಯುಗಕ್ಕಿಂತಲೂ ಪೂರ್ವದಲ್ಲಿ ಹುಟ್ಟಿರುವಂತಹ ಇಕ್ಷ್ವಾಕುವಿನಿಂದ ಕಲಿಯುಗದವರೆಗೆ ಇರುವಂತಹ ಸುಮಿತ್ರ ಎಂಬ ಹೆಸರಿನವರೆಗೆ ರಾಜರುಗಳ ಹೆಸರುಗಳನ್ನ ಒಂದು ಕಡೆ ಸಿಗುತ್ತದೆ ಅನ್ನುವಂಥದ್ದು ಬಹಳ ಆಶ್ಚರ್ಯಕರವಾಗಿರುವಂಥದ್ದು. ಸೂರ್ಯವಂಶದಲ್ಲಿಯೇನೆ ನಿಮಿ ಎನ್ನುವಂತಹ ಒಂದು ರಾಜನ ಕಥೆಯನ್ನು ನೋಡ್ತೇವೆ. ಇವನು ಮತ್ತೆ ನಾವು ವಾಪಸ್ ಇಕ್ಷ್ವಾಕುವಿನ ಕಾಲಕ್ಕೆ ಹೋಗ್ತೇವೆ. ಇಕ್ಷ್ವಾಕುವಿನ ಇನ್ನೊಬ್ಬ ಮಗ ನಿಮಿ ಅನ್ನುವಂಥವನು. ನಿಮಿರಿಕ್ಷ್ವಾಕುತನಯೋ 13ನೇ ಅಧ್ಯಾಯಕ್ಕೆ ಬಂದ್ವಿ ನಾವು. ನಿಮಿರಿಕ್ಷ್ವಾಕುತನಯೋ ವಸಿಷ್ಠಮವೃತರ್ತ್ವಿಜಂ ಆರಭ್ಯ ಸತ್ರಸೋಪ್ಯಾಹ ಶಕ್ರೇಣ ಪ್ರಾಗ್ವೃತೋಸ್ಮಿ ಭೂಹು. ಇಲ್ಲಿ ನಿಮಿ ಒಂದು ರಾಜನ ಕಥೆ ಬಹಳ ವಿಶಿಷ್ಟವಾಗಿರುವಂತಹದ್ದು, ಮಹತ್ವದ್ದಾಗಿರುವಂತಹದ್ದು. ಇವನು ಒಂದು ಯಜ್ಞ ಮಾಡಬೇಕು ಅನ್ನುವಂತಹ ಯೋಚನೆ ಇವನ ಮನಸ್ಸಿನಲ್ಲಿ ಬಂದು ಆ ಯಜ್ಞದ ಹೋತ್ರವನ್ನಾಗಿ, ಅಂದ್ರೆ ಮುಖ್ಯ ಜವಾಬ್ದಾರಿಯಾಗಿ ವಸಿಷ್ಠರನ್ನು ಕೊಡಬೇಕು ಅನ್ನುವಂಥದ್ದು. ನಾವು ಭಾಗವತದಲ್ಲಿ ನೋಡ್ತೇವೆ, ಬೇರೆ ಬೇರೆ ಪುರಾಣಗಳಲ್ಲಿಯೂ ನೋಡ್ತೇವೆ, ದೇವುಡು ಅವರ ಕಾದಂಬರಿಯಲ್ಲಿಯೂ ನೋಡ್ತೇವೆ. ಯಜ್ಞಯಾಗಾದಿಗಳ ಮುಖ್ಯ ಜವಾಬ್ದಾರಿ ವಸಿಷ್ಠರದೇ ಇರ್ತಿತ್ತು. ಅಂದ್ರೆ ಅಂತಹ ಯಜ್ಞಯಾಗಾದಿಗಳನ್ನ ನಡೆಸುವಂತಹ ಸಕ್ಷಮತೆ ಅಷ್ಟೇ ಅಲ್ಲ, ಅವರ ಒಂದು ಶಾಂತ ಸ್ವಭಾವ, ಮಂತ್ರಗಳ ದ್ರಷ್ಟಾರರೂ ಹೌದು, ಮತ್ತು ಆ ಯಜ್ಞದ ಕಾಲದಲ್ಲಿ ಅವರು ಮಾಡುವಂತಹ ವಿಧಿವಿಧಾನಗಳಿಂದ
ದೇವತೆಗಳು ಖಂಡಿತವಾಗಿ ಹವಿಸ್ಸನ್ನ ಸ್ವೀಕರಿಸಲಿಕ್ಕೆ ಬರ್ತಾರೆ ಎನ್ನುವಂತಹ ಹೆಸರು ಗಳಿಸಿರುವಂತಹವರು ವಸಿಷ್ಠರಾಗಿದ್ದರು. ಅಂತಹ ನಂಬಿಕೆಯನ್ನ ಯಜ್ಞದ ಯಜಮಾನರ ಮನಸ್ಸಿನಲ್ಲಿ ಅವರು ಹುಟ್ಟಿಸಿದರು. ಹಾಗಾಗಿ ವಸಿಷ್ಠರು ಯಾವಾಗ ಸಮಯಾವಕಾಶ ಕೊಡ್ತಾರೆಯೋ ಆವಾಗಲೇನೆ ಯಜ್ಞ ಯಾಗಾದಿಗಳು ಎಲ್ಲ ರಾಜರುಗಳು ಇಟ್ಕೊಳ್ತಾ ಇದ್ರು. ಹಾಗೇನೆ ಈ ನಿಮಿಗೂ ಕೂಡ ಯಜ್ಞ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಬಂದಾಗ ವಸಿಷ್ಠರಿಗೆ ಹೇಳ್ತಾನೆ, ನೀವು ಬಂದು ಈ ಯಜ್ಞ ಯಾಗವನ್ನ ನೆರವೇರಿಸ್ಕೊಡ್ಬೇಕು ಅಂತ. ಅವಾಗ ವಸಿಷ್ಠರು ಹೇಳ್ತಾರೆ, ಇಲ್ಲ, ಇವಾಗ ಇಂದ್ರನ ಆಧಿಪತ್ಯದಲ್ಲಿ ಯಜ್ಞ ನಡೀತಾ ಇದೆ, ಆ ಯಜ್ಞಕ್ಕೆ ನಾನೇ ಮುಖ್ಯ ಪ್ರಧಾನ ಪುರೋಹಿತನಾಗಿ ಹೋಗ್ತಾ ಇದ್ದೀನಿ. ಆದ್ರಿಂದ ನಾನು ಬರೋವರೆಗೂ ನೀನ್ ಸ್ವಲ್ಪ ಕಾದು, ಆಮೇಲೆ ನಾನು ಬಂದ ನಂತರ ಈ ಯಜ್ಞವನ್ನ ಪ್ರಾರಂಭ ಮಾಡೋಣ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಆದ್ರೆ ನಿಮಿ ಮನಸ್ಸಿನಲ್ಲಿ ಯೋಚನೆ ಏನ್ ಬರುತ್ತೆ, ಒಂದು ಉತ್ತಮ ಕಾರ್ಯ, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾವಾಗ ಮನಸ್ಸಿನಲ್ಲಿ ಬರುತ್ತೋ ಆವಾಗ್ಲೇನೆ ಮಾಡಿಬಿಡೋದು. ನಾಳೆ ಮನಸ್ಸು ಬದಲಾಗಿ ಇಂತಹ ವ್ಯತ್ಯಾಸ ಆದ್ರೆ ಆ ಯಜ್ಞ ನಿಂತು ಹೋಗುತ್ತಲ್ಲ, ನಾಳೆ ಅನ್ನೋದು ಯಾರು. ಆ ಕಾರಣದಿಂದ ಇವಾಗ ಸಂಕಲ್ಪ ಬಂದಿದೆ ಮನಸ್ಸಿನಲ್ಲಿ, ಆದ್ರಿಂದ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವನು ನಿಶ್ಚಯ ಮಾಡಿ, ವಸಿಷ್ಠರು ಇಲ್ಲದೇನೆ ಅಲ್ಲಿ ಯಾರು ಸ್ಥಳದಲ್ಲಿರ್ತಾರೆ ಅವರನ್ನ ಸ್ವೀಕರಿಸಿ, ಅಂದ್ರೆ ಪುರೋಹಿತನನ್ನಾಗಿ ಸ್ವೀಕರಿಸಿ ಯಜ್ಞ ಪ್ರಾರಂಭವನ್ನು ಮಾಡ್ತಾರೆ. ಆಮೇಲೆ ಆ ಕಡೆ ಇಂದ್ರನ ಯಜ್ಞ ಪರಿಸಮಾಪ್ತಿ ಮುಗಿದ್ಮೇಲೆ ವಸಿಷ್ಠರು ನಿಮಿ ಮಾಡುವ ಯಜ್ಞಕ್ಕೋಸ್ಕರ ಅಲ್ಲಿಂದ ವಾಪಸ್ ಬರ್ತಾರೆ. ಬಂದ ತಕ್ಷಣ ನೋಡ್ತಾರೆ, ಈಗಾಗಲೇ ಇಲ್ಲಿ ಯಜ್ಞ ಪ್ರಾರಂಭವಾಗಿ ಹೋಗಿದೆ. ಅದನ್ನು ನೋಡಿದಂತಹ ವಸಿಷ್ಠರಿಗೆ ಮಹಾನ್ ಕೋಪ ಬರ್ತದೆ. ಕೋಪ ಬಂದು, ಹೇ ನಿಮಿ, ನಾನು ಹೇಳಿರುವಂತಹ ಮಾತನ್ನ ನೀನು ಮನಸ್ಸಿಗೆ ತಂದುಕೊಳ್ಳದೇನೆ ಯಜ್ಞ ಪ್ರಾರಂಭವನ್ನ ಮಾಡಿಬಿಟ್ಟಿಯಲ್ಲ, ಆದ್ರಿಂದ ನಿನ್ನ ಶರೀರ ಈಗಲೇ ಬಿದ್ದು ಹೋಗ್ಲಿ ಅನ್ನುವಂತಹ ರೀತಿಯಲ್ಲಿ ಅವರು ಶಾಪವನ್ನು ಕೊಡ್ತಾರೆ. ಶರೀರ ಬಿದ್ದು ಹೋಗ್ಲಿ ಅಂತಂದ್ರೆ ಪ್ರಾಣ ಹೋಗ್ಲಿ ಅನ್ನೋ ಅರ್ಥದಲ್ಲೇನೆ ಶಾಪವನ್ನ ಕೊಡ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ಮೇಲ್ನೋಟಕ್ಕೆ ಈ ಕಥೆ ವಸಿಷ್ಠರು ತಮ್ಮ ಮಹತ್ವವನ್ನ ಹೆಚ್ಚಿಸಿಕೊಳ್ಳಲು ಅಥವಾ ಅವರ ಈಗೋ, ಇವತ್ತಿನ ಭಾಷೆಯಲ್ಲಿ ಹೇಳೋದಂದ್ರೆ ಅವರ ಈಗೋ ಹರ್ಟ್ ಆಯ್ತು ಅನ್ನುವ ಭಾವನೆ ಮೇಲ್ನೋಟಕ್ಕೆ ಕಂಡ್ರು ಕೂಡ, ವಸಿಷ್ಠರ ಕಾಳಜಿ ಏನಾಗಿರುತ್ತೆ ಅಂದ್ರೆ ಯಜ್ಞ ಸಫಲವಾಗಬೇಕು. ಆ ಕಾರಣದಿಂದ ಇವರ ತಲತಲಾಂತರದಿಂದ ನಾನು ಇವರಲ್ಲಿ ಪುರೋಹಿತನಾಗಿದ್ದುಕೊಂಡು, ಇವರ ಮನೆತನದಲ್ಲಿ ನಾನು ಪುರೋಹಿತನಾಗಿದ್ದುಕೊಂಡು ಎಲ್ಲಾ ಕರ್ಮಗಳಿಗೆ ನನ್ನ ಆರ್ತಿಥ್ಯದಲ್ಲಿಯೇನೆ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದೀನಿ. ಆದ್ರಿಂದ ಇವರುಗಳಿಗೆ ಉತ್ತಮೋತ್ತಮ ಫಲಗಳು ಸಿಗಬೇಕು ಅನ್ನುವಂತಹ ಆಶಯದಿಂದ ವಸಿಷ್ಠರು ಹಾಗೆ ಹೇಳಿದ್ರು, ನಾನು ಬರೋವರೆಗೂ ನಿಲ್ಬೇಕು ಅನ್ನೋದು. ಅದು ಸ್ವಾಭಾವಿಕವೂ ಹೌದು. ಈಗ ಮನೆಗೊಬ್ರು ಪುರೋಹಿತರು ಅಂತ ಹೇಳಿದಾಗ ಅವರು ಇವನ್ ತಂದೆ, ತಾತ, ಮುತ್ತಾತ ಹೀಗೆಲ್ಲ ಕಾಲದಿಂದಲೂ ಅವರು ಇವ್ರ ಮನೆಗೆ ಹೋಮ ಹವನಾದಿಗಳು, ಪೂಜೆ ಪುನಸ್ಕಾರ, ವೃತ, ದೀಕ್ಷೆ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಬಂದಿರ್ತಾರೆ. ಒಂದು ಆತ್ಮೀಯ ಭಾವ ಅನ್ನುವಂಥದ್ದು ಇರ್ತದೆ. ಆ ಕಾಲದಲ್ಲಿಯೇನೆ ಅಂದ್ರೆ ನಿಮಿ ರಾಜ ಇಕ್ಷ್ವಾಕುನ ಮಗ ಅಂತ ಹೇಳಿದ್ರೆ ಅದು ತ್ರೇತಾ ಕಾಲದಲ್ಲಿಯೇನೆ ನಮಗೆ ಇವತ್ತಿನ ಸಮಾಜಕ್ಕೆ ಒಂದು ಬಹಳ ದೊಡ್ಡದಾಗಿರುವಂತಹ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಮನೆಗಳಲ್ಲಿ ಯಜ್ಞಯಾಗಾದಿಗಳು ಇಟ್ಕೊಳ್ಬೇಕು ಅಂತ ಆದರೆ ಬರೀ ಕಲ್ಯಾಣ ಮಂಟಪ, ಛತ್ರ ಯಾವತ್ತು ಫ್ರೀ ಇದೆ ಅಂತ ನೋಡಿ ಇಟ್ಕೊಳ್ಳೋದಲ್ಲ. ಪುರೋಹಿತರಿಗೆ ಅನುಕೂಲ ಇದೆಯೋ, ನಮ್ಮ ಮನೆ ಪುರೋಹಿತರು ಯಾರೋ ಅವರಿಗೆ ಅನುಕೂಲ ಇದೆಯೋ ಇಲ್ವೋ ಅದನ್ನು ನೋಡಿಬಿಟ್ಟು ಅವರು ದಿನಾಂಕ, ಅವರಿಗೆ ಅನುಕೂಲವಾಗುವಂತಹ ದಿನಾಂಕವನ್ನು ನಾವು ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಅವರು ಕೇವಲ ನಮ್ಮ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ. ಈಗ ಎಲ್ಲರೂ ಸರ್ವಿಸ್ ಕೊಟ್ಟು ದುಡ್ಡು ತಗೊಳ್ತಾರೆ, ಆಮೇಲೆ ಅವ್ರು ಮಾಡಿರೋ ಸರ್ವಿಸಕ್ಕೆ ದುಡ್ಡಿಗೆ ಸರಿ ಸಮಾನವಾಗಿ ಹೋಯ್ತು. ಆದ್ರೆ ಪುರೋಹಿತರು ಹಾಗಲ್ಲ, ಅವ್ರು ಸರ್ವಿಸ್ ಕೊಟ್ಟು ದುಡ್ಡು ತಗೊಳ್ತಾರೆ, ಅಲ್ಲಿಗೆ ನಿಲ್ಲೋದಿಲ್ಲ. ನಿನಗೆ, ನಿಮ್ಮ ಮನೆತನಕ್ಕೆ, ನಿಮ್ಮ ಕುಲಕ್ಕೆ, ನಿನ್ನ ಮಕ್ಕಳಿಗೆ, ಮುಂದಿನ ತಲೆಮಾರುಗಳಿಗೆ
ಒಳ್ಳೇದಾಗಲಿ ಎನ್ನುವಂತಹ ಆಶಯ ಆಶೀರ್ವಾದವನ್ನು ಅವ್ರು ಕೊಟ್ಟು ಹೋಗ್ತಾರೆ. ಈ ಆಶೀರ್ವಾದಕ್ಕೆ ಏನ್ ಕೊಡೋದಕ್ಕೆ ಸಾಧ್ಯ? ಅವ್ರು ಮಾಡಿರೋ ಕೆಲಸಕ್ಕೆ ಅವರಿಗೆ ದಕ್ಷಿಣೆ ಅನ್ನೋದು ಕೊಟ್ಟಿರಬಹುದು. ಆದ್ರೆ ಅವರು ದಕ್ಷಿಣೆಯನ್ನು ತೆಗೆದುಕೊಂಡ್ಬಿಟ್ಟು ಎಲ್ಲರ ತರ ಹಾಗೆ ಹೋಗೋದಿಲ್ಲ ಅಲ್ವಾ? ಟೆಂಟ್ನವನು ಟೆಂಟ್ ಹಾಕಿರ್ತಾನೆ, ದುಡ್ಡು ತಗೊಳ್ತಾನೆ ಹೋಗ್ತಾನೆ. ಅಡಿಗೆಯವನು ಅಡಿಗೆ ಮಾಡ್ತಾನೆ, ದುಡ್ಡು ತಗೊಳ್ತಾನೆ ಹೋಗ್ತಾನೆ. ಎಲ್ರು ಅವ್ರವ್ರ ಕೆಲಸ ಮಾಡ್ತಾರೆ, ದುಡ್ಡು ತಗೊಳ್ತಾರೆ ಹೋಗ್ತಾರೆ. ಆದ್ರೆ ಪುರೋಹಿತನು ಅವ್ರ ಕೆಲಸ ಮಾಡಿ ವಾಪಸ್ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದವನ್ನು ಕೊಟ್ಟು ಹೋಗ್ತಾನಲ್ಲ, ಅದು ಪುರೋಹಿತನ ಒಂದು ಕಾಳಜಿ ಅಂತ. ಆ ಕಾಳಜಿಯಿಂದಲೇನೆ ವಸಿಷ್ಠರು ಇಲ್ಲಿ ನಿಮಗೆ ಹೇಳಿರ್ತಾರೆ, ನಾನು ಬರೋವರೆಗೂ ಕಾಯ್ಬೇಕು ಅನ್ನೋದು. ಅದು ಸಹಜವಾಗೂ ಇದೆ. ಯಾವ ವಿಷಯದಲ್ಲಿ ಯಾವನು ಪರಿಣಿತ ಹೊಂದಿರ್ತಾನೆ ಅವನಿಗೆ ಆ ವಿಷಯದಲ್ಲಿ ಅಧಿಕಾರ ಇರ್ತದೆ. ಆಮೇಲೆ ಈ ವಿಷಯವನ್ನು ಮಾಡಿದ ಅನುಭವ, ಈ ಯಜ್ಞಯಾಗಾದಿಗಳನ್ನು ಮಾಡಿದ ಅನುಭವ ನನಗೆ ಹೆಚ್ಚಿಗಿರೋದ್ರಿಂದ ಆ ವಿಷಯದ ಮೇಲೆ ನನ್ನ ಅಧಿಕಾರನೇ ನಡೆಯುತ್ತದೆ ಅನ್ನುವಂಥದ್ದು ತುಂಬಾ ಸಹಜವಾಗಿದೆ. ಆದರೂ ನಿಮಿಯ ದೃಷ್ಟಿಯಿಂದ ನೋಡಿದಾಗ ಅವನದ್ದು ತಪ್ಪಿಲ್ಲ. ಅವನೇನ್ ಹೇಳ್ತಾನೆ, ಶರೀರ ಕ್ಷಣಭಂಗುರವಾಗಿರುವಂತಹದ್ದು ಅಂತ ತುಂಬಾ ದೊಡ್ಡ ದೊಡ್ಡವರು ಹೇಳ್ತಾರೆ. ಆದ್ರಿಂದ ವಸಿಷ್ಠ ಬರೋವರೆಗೂ ನಾನು ದಾರಿ ಕಾಯ್ತಾ ಕೂತ್ರೆ ನಾಳೆ ನನಗೆ ಏನಾದ್ರೂ ಆದ್ರೆ ಆ ಮಾಡ್ಬೇಕು ಅನ್ನುವಂತಹ ಸಂಕಲ್ಪ ಅರ್ಧಕ್ಕೆ ನಿಂತು ಹೋಗುತ್ತಲ್ಲ, ಯಜ್ಞದ ಸಂಕಲ್ಪ. ಅವಾಗೇನ್ ಮಾಡೋದು? ಆ ಕಾರಣದಿಂದ ನಾನು ಯಜ್ಞವನ್ನು ಪ್ರಾರಂಭ ಮಾಡಿದೆ ಅನ್ನುವಂಥದ್ದು ಅವನು ಉತ್ತಮ ವಿಚಾರವೇನೆ. ಆದರೂ ವಸಿಷ್ಠರು ಅವನ ಮೇಲೆ ಶರೀರ ಬಿದ್ದೋಗ್ಲಿ ಅಂತ ಹೇಳಿ ಶಾಪ ಕೊಟ್ಟರು. ಆದ್ರಿಂದ ಈ ನಿಮೀನು ಏನೋ ಕಡಿಮೆ ಇರಲಿಲ್ಲ. ಅವನಲ್ಲಿಯೂ ಕ್ಷತ್ರಿಯನಾಗಿದ್ರು, ಜೊತೆಗೆ ನಾವು ರಘುವಂಶದಲ್ಲಿ ನೋಡ್ತೀವಲ್ಲ, ಇದರ ರಘುವಂಶದ ರಾಜರುಗಳು ಬರೀ ಯುದ್ಧ ಮಾಡೋದು ಅಷ್ಟೇ ಅಲ್ಲ, ಅವರು ಋಷಿಗಳ ತರ ಬದುಕ್ತಾ ಇದ್ರು. ಅಂದ್ರೆ ಅವ್ರಿಗೆ ಆಧ್ಯಾತ್ಮಿಕ ಜ್ಞಾನ ಅನ್ನುವಂತಹದ್ದು ಎಲ್ಲವೂ ಇರ್ತಿತ್ತು ಅನ್ನುವಂಥದ್ದು. ಯೋಗೇನ ಅಂತೆ ತನೋತ್ಯಜಾಂ ಅಂತ ಹೇಳ್ತಾನೆ ಕಾಳಿದಾಸ. ಯೋಗದ ಮೂಲಕ ತಮ್ಮ ಶರೀರವನ್ನು ತಾವೇ ಬಿಟ್ಟು ಬಿಡ್ತಾ ಇದ್ರು, ಸಾವು ಬರೋವರೆಗೂ ಕಾಯ್ತಾ ಇರಲಿಲ್ಲ ಅಂತ. ಅಂತಹ ಮಹಾತ್ಮರು ಆ ರಘುವಂಶದಲ್ಲಿ ಇರುವಂತವ್ರು, ಅಂದ್ರೆ ಇಕ್ಷ್ವಾಕು ವಂಶದಲ್ಲಿ. ಆದ್ರಿಂದ ನಿಮಗೂ ಕೂಡ ಮಹಾತ್ಮನೇ ಆಗಿದ್ದನು. ಅವಾಗ ಅವನು ಹೇಳ್ತಾನೆ, ನನ್ನದೇನೋ ತಪ್ಪಿಲ್ಲ, ನೀನು ಪೂರ್ವಾಪರಗಳನ್ನು ಯೋಚನೆ ಮಾಡದೆ ನನ್ನ ಯಾವ ಉದ್ದೇಶಕ್ಕೆ ನಾನು ನಿನ್ನ ವಸಿಷ್ಠರು ಬರೋವರೆಗೂ ಕಾಯ್ಲಿಲ್ಲ ಅನ್ನೋದನ್ನು ನೀನು ಅರ್ಥ ಮಾಡ್ಕೊಳ್ಳದೇನೆ ಶಾಪ ಕೊಟ್ಬಿಟ್ಟಿಯಲ್ಲ, ಅದು ನೀನ್ ಮಾಡಿರುವಂತಹ ತಪ್ಪು. ಆದ್ರಿಂದ ನಾನು ನಿನಗೆ ಪುನಃ ಪ್ರತಿಶಾಪವನ್ನು ಕೊಡ್ತೇನೆ ಅಂತ ಹೇಳಿ, ತವಾಪಿ ಪತತಾ ದೇಹೋ ಲೋಭಾ ಧರ್ಮ ಅಜಾನತಃ. ನೀನು ಇಲ್ಲಿ ಏನ್ ನಡೆದಿದೆ ಅಥವಾ ಯಾವ ಉದ್ದೇಶದಿಂದ ಇವನು ಈಗ ಯಜ್ಞ ಶುರು ಮಾಡಿದ್ದಾನೆ ನಾನು ಬರೋಕ್ಕಿಂತಲೂ ಪೂರ್ವದಲ್ಲಿಯೇ ಅನ್ನೋದನ್ನು ನೀನು ಗಮನಿಸದೇನೆ, ಧರ್ಮಂ ಅಜಾನತಃ, ಧರ್ಮವನ್ನು ನೀನು ಗ್ರಹಿಸದೇನೆ. ಇಲ್ಲಿ ಧರ್ಮ ಅಂದ್ರೆ ಯಾವ ಸಂದರ್ಭದಲ್ಲಿ ಅವನು ಯಜ್ಞದ ಸಂಕಲ್ಪವನ್ನು ಕೈಗೊಂಡ ಅನ್ನುವಂತಹ ಉದ್ದೇಶ. ಅದನ್ನ ನೀನು ಗ್ರಹಿಸದೇನೆ ಶಾಪವನ್ನು ಕೊಟ್ಟುಬಿಟ್ಟಿಯಲ್ಲ, ನಿಂದು ದೇಹ ಬಿದ್ದೋಗ್ಲಿ ಅಂತ ಹೇಳ್ತ. ಅಂತಹ ಮಹಾತ್ಮರು ಆಡಿರುವಂತಹ ಮಾತುಗಳು ಯಾವತ್ತಿಗೂ ಸುಳ್ಳಾಗೋದಕ್ಕೆ ಸಾಧ್ಯವಿಲ್ಲ. ಮೊದಲು ವಸಿಷ್ಠರ ಶಾಪ ಕೊಟ್ಟಿದ್ದು, ಆದ್ರಿಂದ ನಿಮಿಯ ಶರೀರ ಮೊದಲು ಬೀಳುತ್ತೆ. ಹಾಗೇನೆ ಈ ನಿಮಿಯು ಶಾಪ ಕೊಟ್ಟಿರೋದ್ರಿಂದ ಆ ಶಾಪವು ತನಗೆ ತಟ್ಟದೇ ಇರಲಾರದು ಅನ್ನೋದನ್ನು ಗ್ರಹಿಸಿದಂತಹ ವಸಿಷ್ಠರು, ಆ ಶಾಪದ ಪ್ರಭಾವ ನನಗೆ ತಟ್ಟಿ ಆಮೇಲೆ ಶರೀರ ಬೀಳೋದಕ್ಕಿಂತಲೂ ಪೂರ್ವದಲ್ಲಿ ಅವರು ಯೋಗ ಸಾಮರ್ಥ್ಯದಿಂದ ಆ ಶರೀರವನ್ನು ತಾವೇ ಬಿಟ್ಟುಬಿಟ್ಟು ಮಿತ್ರಾವರಣರ ಪುತ್ರರಾಗಿ ಊರ್ವಶಿಯ ಗರ್ಭದಲ್ಲಿ ಮತ್ತೆ ಜನ್ಮವನ್ನು ತಾಳ್ತಾರೆ ವಸಿಷ್ಠರು. ಈ ಕಡೆ ನಿಮಿಯ ಶರೀರವನ್ನ ಅಲ್ಲಿರುವಂತಹ ಯಜ್ಞಕ್ಕೆ ಬಂದಿರುವಂತಹ ಎಲ್ಲಾ ಪುರೋಹಿತರು ಹಾಗೆಯೇ ರಕ್ಷಣೆಯನ್ನ ಮಾಡಿ, ಬೇರೆ ಯಾವುದೋ ಗ್ರಂಥದಲ್ಲಿ ಯಾವುದೋ ವಿಷಯದಲ್ಲಿ ಓದ್ತಾ ಇರುವಾಗ ಶವವನ್ನ ರಕ್ಷಣೆ ಮಾಡೋದಕ್ಕೆ ತುಪ್ಪದಲ್ಲಿ ಹಾಕಿಡ್ತಾ ಇದ್ರು ಅನ್ನುವಂತಹ ಒಂದು ವಿಷಯ ಯಾವುದೋ ಸಂದರ್ಭದಲ್ಲಿ ಓದಿದ್ದೆ. ಯಾವಾಗ ಎಲ್ಲಿ ಓದಿದ್ದೆ ನೆನಪಿಲ್ಲ. ಹಾಗೆ ಇರುವಂತಹ ಒಂದು ವ್ಯವಸ್ಥೆ, ಒಂದು ಆ ರೀತಿ ಶರೀರವನ್ನ ಕಾಪಾಡ್ಕೊಳ್ಬಹುದು ಅನ್ನುವಂತಹದ್ದನ್ನ ಆಗಿನ ಕಾಲದಲ್ಲಿ ಅವರಿಗೆಲ್ಲ ಗೊತ್ತಿತ್ತು ಅನ್ನೋ ವಿಚಾರ ನಾವು ನೋಡ್ಬೋದು. ಒಟ್ಟು ಶರೀರವನ್ನ ರಕ್ಷಣೆ ಮಾಡಿಟ್ಟಿರ್ತಾರೆ ತುಪ್ಪದಲ್ಲಿ. ರಕ್ಷಣೆ ಮಾಡಿಬಿಟ್ಟು ಆ ಯಜ್ಞವನ್ನ ಪರಿಸಮಾಪ್ತಿ ಮಾಡ್ತಾರೆ ಪುರೋಹಿತರೆಲ್ಲರೂ ಸೇರಿಸಿ. ಈಗಾಗಲೇ ಯಜ್ಞ ಪ್ರಾರಂಭವಾಗಿದೆ,
ಮಧ್ಯದಲ್ಲಿ ಬಿಟ್ಟರೆ ಯಜ್ಞ ಅರ್ಧಕ್ಕೆ ನಿಂತು ಹೋಗುತ್ತೆ. ಆದ್ರಿಂದ ಯಜ್ಞ ಸಂಪೂರ್ಣಗೊಳ್ಳಬೇಕು, ಅದರ ಪೂರ್ಣಾಹುತಿ ಆಗಬೇಕು ಅನ್ನುವಂತಹದ್ದು ಆ ಪುರೋಹಿತರ ಉದ್ದೇಶವಾಗಿರ್ತದೆ. ಆ ಶರೀರವನ್ನ ಹಾಗೆಯೇ ರಕ್ಷಣೆ ಮಾಡಿ, ತುಪ್ಪದಲ್ಲೆಲ್ಲ ಹಾಕಿಬಿಟ್ಟು ರಕ್ಷಣೆ ಮಾಡಿ ಯಜ್ಞ ಪರಿಸಮಾಪ್ತಿಯನ್ನ ಮಾಡಿದಾಗ ದೇವತೆಗಳು ಅಲ್ಲಿ ಪ್ರತ್ಯಕ್ಷವಾಗ್ತಾರೆ. ಪೂರ್ಣಾಹುತಿ ಸಂದರ್ಭದಲ್ಲಿ ಪ್ರತ್ಯಕ್ಷವಾದಾಗ ಎಲ್ಲಾ ಪುರೋಹಿತರು ಸೇರಿ ದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ರಾಜ್ಞೋ ಜೀವತು ದೇಹೋಯಂ ಪ್ರಸನ್ನಾ ಪ್ರಭವೋ ಯದಿ. ಹೇ ದೇವತೆಗಳಿರ, ನೀವು ನಾವು ಮಾಡಿರುವಂತಹ ಈ ಯಜ್ಞದಿಂದ ಪ್ರಸನ್ನರಾಗಿದ್ದೇ ಆದ್ರೆ ನಮ್ಮ ರಾಜನು ಮತ್ತೆ ಹುಟ್ಟು ಬರಲಿ, ಮತ್ತೆ ಜೀವಿತನಾಗಲಿ, ಹುಟ್ಟು ಬರಲಿ ಅಲ್ಲ ಮತ್ತೆ ಜೀವಿತನಾಗಲಿ ಅನ್ನುವಂತಹ ರೀತಿಯಲ್ಲಿ ಕೇಳ್ಕೊಳ್ತಾರೆ. ಆಗ ದೇವತೆಗಳು ಪ್ರಸನ್ನರಾಗಿದ್ದಾರೆ ಅನ್ನೋ ಕಾರಣದಿಂದಲೇನೆ ಅವರು ತಮ್ಮ ಲೋಕದಿಂದ ಇಳಿದು ಭೂಲೋಕಕ್ಕೆ ಆ ಯಜ್ಞದ ಸ್ಥಾನದಲ್ಲಿ ಬಂದಿರ್ತಾರೆ. ಆದ್ರಿಂದ ಅವರು ಸಹಜವಾಗಿ ಅದನ್ನು ಒಪ್ಪಿಗೆ ಕೊಡ್ತಾರೆ, ಜೀವಿತನಾಗಲಿ ಅನ್ನುವಂತಹದ್ದು. ಆ ತಕ್ಷಣದಲ್ಲಿ ಏನೇ ನಿಮಿ ಅನ್ನುವಂಥವನು, ಆ ಏನು ಶರೀರ ಬಿದ್ದೋಗಿರುತ್ತದೆ, ಅವನು ಅಶರೀರವಾಣಿಯಾಗಿ ಮಾಭೂನ್ಮೇ ದೇಹ ಬಂಧನಂ ಅನ್ನುವಂಥದ್ದು ಹೇಳ್ತಾನೆ. ನನಗೆ ಮತ್ತೆ ದೇಹದ ಬಂಧನ ಅನ್ನುವಂಥದ್ದು ಕೊಡಬೇಡಿ ಅಂತ. ನೋಡ್ರಿ, ಎಂತಹ ಆ ಆಧ್ಯಾತ್ಮದ ಉತ್ತುಂಗದಲ್ಲಿ ಅವನಿದ್ನು ಅನ್ನೋದನ್ನ ನಾವು ನೋಡ್ತೀವಿ. ದೇವತೆಗಳೇ ಬಂದ್ಬಿಟ್ಟು ನಾನು ನಿಮ್ಗೆ ಪುನಃ ಜೀವಿತ ಮಾಡ್ತೇನೆ, ನಿಂಗೆ ಮತ್ತೆ ಅದೇ ಶರೀರವನ್ನು ಕೊಡ್ತೇನೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನನಗೆ ಈ ಶರೀರದ ಬಂಧನ ಅನ್ನೋದು ಬೇಡ ಅಂತ. ಹಾಗಾದ್ರೆ ಅವರು ದೇವತೆಗಳು ಬಂದಿದ್ದೇನ್ ಮಾಡ್ಬೇಕು ಇವಾಗ? ಶರೀರದ ಬೇಡ ಅಂತ ಹೇಳಿದಾಗ ಅದಕ್ಕೆ ಅವನು ಹೇಳ್ತಾರೆ, ವಿದೇಹ ಉಷ್ಯತಾಂ ಕಾಮಂ ಲೋಚನೇಶು ಶರೀರಿಣಾಂ ಉನ್ಮೇಷಣ ನಿಮೇಷಾಭ್ಯಾಂ ಲಕ್ಷಿತೋಧ್ಯಾತ್ಮ ಸಂಸ್ಥಿತ. ಅವಾಗ ಅವ್ರ ದೇವತೆಗಳೇನು ಹೇಳ್ತಾರೆ, ನೀನು ದೇಹವಿಲ್ಲದೇನೆ, ದೇಹ ಇಲ್ಲದೇನೆ ಯಾರ್ಯಾರು ಶರೀರವನ್ನು ಧರಿಸಿದ್ದಾರೆ, ಅಂದ್ರೆ ಅದು ಮನುಷ್ಯನಾಗ್ಲಿ ಪ್ರಾಣಿ ಆಗ್ಲಿ ಯಾವುದೇ ಆಗ್ಲಿ, ಶರೀರವನ್ನು ಯಾರ್ಯಾರು ಧರಿಸಿದ್ದಾರೆಯೋ ಅವರ ಕಣ್ಣಿನ ರೆಪ್ಪೆಯಲ್ಲಿ ನೀವು ಜೀವಿಸು ಅಂತ ಹೇಳ್ತಾರೆ. ಅಶರೀರವಾಗಿ ನಿಮಗೆ ಅವರ ಕಣ್ಣಿನ ರೆಪ್ಪೆಯಲ್ಲಿ ನೀನು ಜೀವಿಸುವಂಥವನಾಗು. ಯಾರ್ಯಾರು ಶರೀರವನ್ನು ಹೊಂದಿದ್ದಾರೆ ಅವರ ಕಣ್ಣಿನ ರೆಪ್ಪೆಯಲ್ಲಿ ನೀನು ಜೀವಿಸುವಂಥವನಾಗು. ಹಾಗೆ ಜೀವಿತನಾಗಿದ್ದು ಅವರ ಕಣ್ಣಿನ ರೆಪ್ಪಿನಲ್ಲಿ ನೀನಿದ್ರೆ ಇದ್ದಿದೀಯಾ ಅಥವಾ ಇಲ್ವೋ ಅನ್ನೋದು, ನೀನು ಜೀವಿತವಾಗಿದ್ದೀಯೋ ಇಲ್ವೋ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಉನ್ಮೇಷಣ ನಿಮೇಷಾಭ್ಯಾಂ, ಕಣ್ಣಿನ ರೆಪ್ಪೆ ಮುಚ್ಚೋದು ಮತ್ತು ತೆಗೆಯೋದು, ಈ ಚಲನೆಯಿಂದ ನೀನು ಜೀವಂತವಾಗಿದ್ದೀಯಾ ಅನ್ನುವಂತಹದ್ದನ್ನ ಎಲ್ರಿಗೂ ಗೊತ್ತಾಗುತ್ತೆ. ಆ ಕಾರಣದಿಂದ ದೇವತೆಗಳೆಲ್ಲರೂ ಕೂಡ ನಿಮಗೆ ಶರೀರ ಇಲ್ಲದೇ ಇದ್ರೂ ಜೀವನವನ್ನ ಕೊಟ್ಟವರು ಅನ್ನೋದು. ಇದು ಬಹಳ ವಿಶೇಷವಾಗಿರುವಂತಹ ಘಟನೆ. ಅವನ ಜೀವನ ಮುಂದುವರಿತಾ ಇದೆ, ಆದ್ರೆ ಶರೀರ ಇಲ್ಲ. ಹಾಗಾದ್ರೆ ಎಲ್ಲಿ ಬದುಕ್ತಾ ಇದ್ದಾನೆ? ಎಲ್ಲಾ ಶರೀರಗಳ ಕಣ್ಣಿನ ರೆಪ್ಪೆನಲ್ಲಿ ಬದುಕ್ತಾ ಇದ್ದಾನೆ. ಆದ್ರಿಂದಲೇನೆ ಗಣಿತದಲ್ಲಿ, ಜ್ಯೋತಿಷ್ಯದಲ್ಲಿ ಕಣ್ಣ ರೆಪ್ಪೆ ಬಡಿಯುವ ಸಮಯಕ್ಕೆ ನಿಮೇಷ ಅಂತ ಹೆಸರು. ಆಮೇಲೆ ಕಣ್ಣು ಮುಚ್ಚೋದಕ್ಕೂನುವೆ ನಿಮೇಶನ ಅಂತ ಹೆಸರು. ಈ ನಿಮಿಯಿಂದಲೇನೆ ಆ ಕ್ರಿಯೆಗೆ ಆ ಹೆಸರು ಬಂದಿದ್ದು ಅಂತ. ಹೀಗೆ ಹೇಳಿ ಆ ದೇವತೆಗಳೆಲ್ಲರೂ ಅವರವರ ಲೋಕಕ್ಕೆ ಹೋಗ್ತಾರೆ. ಈ ಕಡೆ ನಿಮಿರಾಜನು ಎಲ್ಲ ಮುಂದೆ ಹುಟ್ಟಲಿರುವ ಎಲ್ಲ ಜೀವರುಗಳ, ಅಂದ್ರೆ ಎಲ್ಲ ಶರೀರಧಾರಿಗಳ ಕಣ್ಣಂಚಲ್ಲಿ ರೆಪ್ಪೆಯಲ್ಲಿ ವಾಸವಾಗಿರ್ತಾನೆ. ಮುಂದೆ ಅವನ ಆಸೆ ಈಡೇರಿತು, ನಂಗೆ ಶರೀರ ಬೇಡ ಅಂತ ಹೇಳಿ. ದೇವತೆಗಳು ಬಂದು ಅವ್ರು ವರ ಕೊಡ್ಬೇಕಾಗಿತ್ತು, ವರವನ್ನ ಕೊಟ್ಟರು, ಅವ್ರು ಹೋದ್ರು, ಅವ್ರ ಕೆಲಸ ಮುಗೀತು. ಈ ರಾಜನ ಅಂದ್ರೆ ನಿಮಿ ರಾಜನ ಆಸೆ ನನಗೆ ಮತ್ತೆ ಶರೀರದ ಬಂಧನ ಬೇಡ ಅನ್ನುವಂತಾಗಿತ್ತು. ಅವ್ರು ಕೊಟ್ಟಿರುವಂತಹ ವರ ಜೀವನ ಮುಂದುವರಿಯಿತು, ಆದ್ರೆ ಶರೀರ ಇಲ್ಲ. ಆದ್ರೆ ರಾಜ್ಯದಲ್ಲಿ ರಾಜನ ಸ್ಥಾನದಲ್ಲಿ ಯಾರು ಇಲ್ವಲ್ಲ, ಅರಾಜಕತೆ ಆಯ್ತಲ್ಲ. ಇದನ್ನ ಯೋಚನೆ ಮಾಡಿದಂತಹ ಪುರೋಹಿತರು ಆ ನಿಮಿ ರಾಜನ ಶವದ ತೊಡೆಗಳನ್ನ ಒಂದಕ್ಕೊಂದು ಮಥನ ಮಾಡಿ, ಉಜ್ಜಿ ತಿಕ್ಕಿ, ಆ ಶರೀರ ಮಥನದಿಂದ ಒಬ್ಬನನ್ನ ಹುಟ್ಟಿಸಿ ಅವನನ್ನ ರಾಜನನ್ನಾಗಿ ಮಾಡ್ತಾರೆ. ಅವನು ಮಥನದಿಂದ ಹುಟ್ಟಿರುವಂಥವನು. ಆ ಕಾರಣದಿಂದ ಅವನಿಗೆ ಮಿಥಿಲ ಅನ್ನೋ ಹೆಸರು.
ಅಸಾಧಾರಣ ರೀತಿಯಲ್ಲಿ ಸಾಧಾರಣ ರೀತಿಯಲ್ಲಿ ಎಲ್ಲರೂ ಹುಟ್ಟಿರೋ ತರ ಹಾಗೆ ಹುಟ್ಟಿದವನಲ್ಲ. ಆ ಕಾರಣದಿಂದ ಅವನಿಗೆ ಕುಮಾರ ಅನ್ನುವಂತಹದ್ದು ಹೆಸರು. ಅಸಾಧಾರಣ ರೀತಿಯಲ್ಲಿ ಹುಟ್ಟಿದ ಅನ್ನೋ ಕಾರಣಕ್ಕೆ ಜನಕ ಅನ್ನುವಂತಹದ್ದು ಹೆಸರು. ಶರೀರದ ಮಥನದಿಂದ ಹುಟ್ಟಿದ ಅನ್ನೋ ಕಾರಣಕ್ಕೆ ಮಿಥಿಲ ಅನ್ನುವಂಥದ್ದು ಅವನ ಹೆಸರು. ಎಲ್ಲ ಪುರೋಹಿತರು ಸೇರಿ ಅವನನ್ನ ಮಿಥಿಲ ಅಥವಾ ಜನಕನನ್ನ ಮತ್ತೆ ರಾಜನನ್ನಾಗಿ ಮಾಡ್ತಾರೆ. ಮುಂದೆ ಆ ರಾಜನ ಸಂತಾನ ಅನ್ನೋದು ಮುಂದುವರಿತದೆ. ಆ ರಾಜನಿಗೆ ಉದಾವಸು ಅಂತ ಮಗ, ಉದಾವಸುನ ಮಗ ನಂದಿವರ್ಧನ, ನಂದಿವರ್ಧನ ಮಗ ಸುಕೇತು, ಸುಕೇತುವಿನ ಮಗ ದೇವರಾತ, ದೇವರಾತನ ಮಗ ಬೃಹದ್ರಥ, ಬೃಹದ್ರಥನ ಮಗ ಮಹಾವೀರ್ಯ. ಹೀಗೆ ಹರ್ಯಶ್ವ, ಪ್ರತೀಕ, ಮರು, ಕೃತಿರಥ, ದೇವಮೀಢ, ವಿಶ್ರುತ, ಮಹಾಧೃತಿ, ಕೃತಿರಾತ, ಹೀಗೆ ಅನೇಕ ಹೆಸರುಗಳೆಲ್ಲ ಬಂದು ಆ ನಿಮಿಯ ಶರೀರದಿಂದ ಹುಟ್ಟಿರುವಂತಹ ಮಿಥಿಲ ಎನ್ನುವಂತಹ ರಾಜನ ವಂಶ ಮುಂದುವರಿಯುತ್ತದೆ. ಆ ವಂಶದಲ್ಲಿಯೇನೆ ಹುಟ್ಟಿರುವಂಥವರು ಯಾಜ್ಞವಲ್ಕ್ಯರು. ಆದ್ದರಿಂದ ಅವರಿಗೆ ಮೈಥಿಲರು ಅನ್ನುವಂತಹ ಹೆಸರಿಂದಲೂ ಗುರುತಿಸ್ಕೊಳ್ತಾರೆ. ಇವರೆಲ್ಲ ಆಧ್ಯಾತ್ಮ ವಿದ್ಯಾ ಪ್ರವೀಣರಾಗಿರ್ತಾರೆ. ಯಾಕೆಂದ್ರೆ ಅವರ ವಂಶದ ಮೂಲ ಪುರುಷ ನಿಮಿ ಅನ್ನುವಂಥವನು ಅವನ ಸ್ವತಃ ಆಧ್ಯಾತ್ಮನಾಗಿದ್ದು, ಆಧ್ಯಾತ್ಮದ ಉತ್ತುಂಗದಲ್ಲಿದ್ದು, ದೇವತೆಗಳೆಲ್ಲರೂ ಸೇರಿಬಿಟ್ಟು ನಿನಗೆ ಶರೀರವನ್ನ ಮತ್ತೆ ಪುನಃ ಜೀವಿಸ್ತೇವೆ ಅಂತ ಕೇಳಿದಾಗ ಬೇಡ ಎನ್ನುವಂತಹ ವೈರಾಗ್ಯ ಮೂರ್ತಿ ಅವನಾಗಿದ್ದ. ಅಂತಹ ಕಾರಣದಿಂದ ಆ ವಂಶದಲ್ಲಿ ಹುಟ್ಟಿರುವಂತಹವರು ಎಲ್ಲರೂ ಆಧ್ಯಾತ್ಮ ವಿದ್ಯಾ ವಿಶಾರದರಾಗಿದ್ದು, ಗೃಹಸ್ಥಾಶ್ರಮದಲ್ಲಿದ್ರೂ ಕೂಡ ಅವರು ಅತ್ಯುನ್ನತ ಸನ್ಯಾಸದ ಸ್ಥಾಯಿಯಲ್ಲಿ ಇರುವಂತಹವರಾಗಿದ್ದರು. ಅದರಲ್ಲಿ ಯಾಜ್ಞವಲ್ಕ್ಯರೇ ಪ್ರಧಾನವಾಗಿರುವಂತಹವರು ಅನ್ನೋದನ್ನು ನಾವು ಇಲ್ಲಿ ನೋಡ್ತೇವೆ. ಇಲ್ಲಿಗೆ ಈ 13ನೇ ಅಧ್ಯಾಯ ಮುಗಿಯುತ್ತದೆ. ಇಲ್ಲಿಗೆ ಸೂರ್ಯವಂಶದ ಕಥೆಯೂ ಮುಗಿಯುತ್ತದೆ. ಮುಂದಿನ ದಿನಗಳಲ್ಲಿ ನಾವು ಚಂದ್ರವಂಶದ ಕಥೆಯನ್ನ ಮುಂದುವರಿಸ್ತಾ, ಆ ಚಂದ್ರವಂಶದಲ್ಲಿಯೇನೆ ಪಾಂಡವರ ಕಥೆ ಬರುತ್ತೆ. ಆ ಪಾಂಡವರ ಕಥೆ ಮುಗಿಯುತ್ತಿರುವಂತೆ ಪರಶುರಾಮನ ಅವತಾರ ಬರುತ್ತೆ. ಆ ಪರಶುರಾಮನ ಅವತಾರ ಮುಗಿಯ ಜೊತೆಗೆ ಈ ಸ್ಕಂದ ಪರಿಸಮಾಪ್ತಿಯಾಗಿ ಮುಂದೆ ಯದುವಂಶದ ಕಥೆ, ಅದರಲ್ಲಿ ಶ್ರೀ ಕೃಷ್ಣನ ಪ್ರಾದುರ್ಭಾವ, 10ನೆಯ ಸ್ಕಂದ ಸಂಪೂರ್ಣವಾಗಿ ಕೃಷ್ಣನ ಒಂದು ಕಥೆ ಬಗ್ಗೆನೆ, ಜೀವನದ ಬಗ್ಗೆನೆ ಇರುವಂತದ್ದು. 90 ಅಧ್ಯಾಯಗಳಿದ್ದಾವೆ. ಅದನ್ನ ನಾವು ಪ್ರಸಿದ್ಧವಾಗಿರುವಂತಹ ಕಥೆಗಳನ್ನ, ಎಲ್ರಿಗೂ ಗೊತ್ತಿರುವಂತಹ ಕಥೆಗಳೇ. ಆ ಕಥೆಗಳ ಒಳಗಡೆ ಇರುವಂತಹ ಆಶಯ, ಆಧ್ಯಾತ್ಮಿಕ ಚಿಂತನೆ ಅನ್ನುವಂತಹದ್ದನ್ನು ನಾವು ಪ್ರಧಾನವಾಗಿ ಇಟ್ಕೊಂಡು ಹೋಗ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ, ಮುಂದಿನ 2 ಅಥವಾ 3 ಪಾಠಗಳಲ್ಲಿ ನಾವು ಈ 9ನೇ ಸ್ಕಂದ ಮುಗಿಸಬಹುದು ಅಂತ ಹೇಳ್ತಾ, ಇವತ್ತಿನ ಪಾಠವನ್ನ ತಮ್ಮೆಲ್ಲರ ಹೃದಯ ಕಮಲಿರುವಂತಹ ಪರಮಾತ್ಮರಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ಶುಭರಾತ್ರಿ.